ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನೋಡಿ ಸರ್, ಇದೇನು ಈ ಮೆಟ್ಲಿಂಗ್ ನೋಡ್ತಾ ಇದ್ದೀರಾ, ಈ ಮೆಟ್ಲಿಂಗೆ ಟಚ್ ಆಗಿ 2 ಎಕರೆ ಪ್ರಾಪರ್ಟಿ ಮಾರಾಟಕ್ಕೆ ಬಂದಿದೆ. ರೆಡ್ ಸಾಯಿಲ್ ಬರುತ್ತೆ, ಇಟ್ಕೆ ಮನೆ ಸರ್ ನಿಮಗೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಇದೇ ಟೋಟಲ್ ನಿಮಗೆ 2 ಎಕರೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಇದು ಮೈಸೂರಿಗೆ ನಿಮಗೆ ಒಂದು 48 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರು ಬಂದು 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಇದು ನಿಮಗೆ ಗುಂಡ್ಲುಪೇಟೆ ಮೈಸೂರು ಊಟಿ ನ್ಯಾಷನಲ್ ಹೈವೇಯಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ಬರುತ್ತೆ ನಿಮಗೆ ಲ್ಯಾಂಡ್ಗೆ. ಜಸ್ಟ್ ಒಂದು 2 ಕಿಲೋಮೀಟ್ರ್ ಬರೋಂಥ ಜಾಗ ಇದು. ಟೋಟಲಿ ಬಂದು ಇದು ನಿಮಗೆ 3.5 ಎಕರೆ ಇದೆ. ಅದರಲ್ಲಿ ಇದು 2 ಎಕರೆ ಮಾತ್ರ ಕೊಡೋದು ನಿಮಗೆ. ಅದು ಸಪ್ರೇಟ್ ಯಾರು ತೊಗೋತಾರೋ ಅವರಿಗೆ ಸ್ಕೆಚ್ ಮಾಡಿ ರಿಜಿಸ್ಟರ್ ಮಾಡಿಕೊಡ್ತಾರೆ. ನೋಡಿ ಸರ್, ಲಾಸ್ಟಲ್ಲಿ ಬಾಳೆಕಟ್ಟೆ ಎಡ್ಜ್ ಕಾಣಿಸ್ತಾ ಇದೆಯಲ್ಲ, ಬಾಳೆಕಟ್ಟೆ ಎಡ್ಜ್ವರೆಗೂ ಬರುತ್ತೆ ಇದು ಟೋಟಲಿ. ಇದು ಟೋಟಲಿ 3.5 ಎಕರೆ ಇದೆ. ಅದರಲ್ಲಿ ನಿಮಗೆ 2 ಎಕರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಳತೆ ಮಾಡಿ ಕೊಡ್ತಾರೆ. ಇಲ್ಲ ಬಟ್ ಈ ಕಡೆ ಏನಾದ್ರು ತೊಗೋಬೋದು ನೀವು. ಟೋಟಲ್ ಇದೆಲ್ಲ ಅವ್ರದ್ದೇ ಜಮೀನು. ಟೋಟಲಿ 3.5 ಎಕರೆ ಬರುತ್ತೆ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇದು ನಿಮಗೆ ಒಳ್ಳೆ 1 ಎಕರೆ 2 ಎಕರೆ ಫಾರ್ಮ್ ಮಾಡೋರ್ಗೆ ಒಳ್ಳೆ ಜಾಗ ಸರ್, ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಬಂದು ಇದು ಪ್ಯೂರ್ ಇಟ್ಕೆ ಮಣ್ಣು ಬರುತ್ತೆ ಸರ್. ನೀವು 20 ಅಲ್ಲ 30 ಅಲ್ಲ 50 ಅಡಿ ತೆಗೆದ್ರೂ ನಿಮಗೆ ಫುಲ್ಲು ಇಟ್ಕೆ ಮಣ್ಣು ಥರನೇ ಬರೋದು. ಒಂದು 2 ವಿಲೇಜ್ ಮಧ್ಯೆ ಸೆಂಟ್ರಲ್ಲಿ ಇರೋಂಥ ಜಾಗ. ನಿಮಗೆ ಒಳ್ಳೆ ಲೊಕೇಶನ್ ಇದೆ, ತುಂಬ ಚೆನ್ನಾಗಿದೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಈ ಲ್ಯಾಂಡಿಂದ ಗುಂಡ್ಲುಪೇಟೆಗೆ ಕರೆಕ್ಟಾಗಿ ಒಂದು 15 ಕಿಲೋಮೀಟ್ರ್ ಬರುತ್ತೆ. ಇದು ನಿಮಗೆ ಬೇಗೂರು ಸರೌಂಡಿಂಗ್ ಬರೋಂಥ ಜಾಗ. ಇದು ಗುಂಡ್ಲುಪೇಟೆ ಮೈಸೂರು ಊಟಿ ನ್ಯಾಷನಲ್ ಹೈವೇಯಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ಬರೋಂಥ ಜಾಗ. ತುಂಬ ಚೆನ್ನಾಗಿದೆ ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ನೋಡಿ ಸರ್, ಅಲ್ಲೇನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಅದೇ ಡಾಂಬರಿಂದ ಜಸ್ಟ್ ಒಂದು 30 ಮೀಟ್ರ್ ಒಳಗಡೆ ಬರಬೇಕಷ್ಟೆ.